ಮಹಾರಾಜ ದಶರಥನು ಅಯೋಧ್ಯೆಯನ್ನು ಆಳುತ್ತಿದ್ದನು. ವಸಿಷ್ಠ ಮಹಾರಾಷ್ಟ್ರಗಳ ಸಲಹೆಯಂತೆ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿ ಕೌಸಲ್ಯಲ್ಲಿ ರಾಮ, ಕೈಕೇಯಿಯಲ್ಲಿ ಭರತ ಹಾಗೂ ಸುಮಿತ್ರೆಯಲ್ಲಿ ಲಕ್ಷ್ಮಣ ಮತ್ತು ಶತ್ರುಘ್ನರು ಹುಟ್ಟಿದರು. ಮಕ್ಕಳನ್ನು ವಸಿಷ್ಠರು ಮತ್ತು ವಿಶ್ವಾಮಿತ್ರರು ಸಕಲ ವಿದ್ಯಾಗಳನ್ನು ಕಲಿಸಿ ದಿವ್ಯಾಯುಧಗಳನ್ನು ಇತ್ತರು. ತಾಟಕಿ, ಮಾರೀಚ ಮತ್ತು ಸುಬಾಹು ಮೊದಲಾದ ಅನೇಕ ರಾಕ್ಷಸರನ್ನು ನಿಗ್ರಹಿಸಿ ಯಜ್ಞ ರಕ್ಷಣೆ ಮಾಡಿದ ಶ್ರೀರಾಮ ಮಿಥಿಲಿಗೆ ಹೋಗಿ ಸೀತೆಯನ್ನು ವರಿಸಿದನು. ದಶರಥ ಮಹಾರಾಜನು ಶ್ರೀರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕೆಂದು ನಿರ್ಧರಿಸಿದನು. ಆದರೆ ಮಂಥರೆಯ ಚಾಳಿಯ ಮಾತು ಕೇಳಿದ ಕೈಕೇಯಿ ದಶರಥನು ನೀಡಿದ ವರಗಳನ್ನು ದುರುಪಯೋಗಪಡಿಸಿಕೊಂಡು ರಾಮನು ವನವಾಸಕ್ಕೆ ಹೋಗಬೇಕು, ಭರತನೇ ರಾಜನಾಗಬೇಕು ಎಂದು ಹಠ ಹಿಡಿದಳು. ತಂದೆಯ ಮಾತು ನಡೆಸಲು ರಾಮನು ಕಾಡಿಗೆ ಹೋದನು. ಸೀತೆ ಮತ್ತು ಲಕ್ಷ್ಮಣರು ರಾಮನ ಜೊತೆಯಲ್ಲೇ ಕಾಡಿಗೆ ಹೋದರು. ಯಾರು ಈ ಸುಂದರ ಪುರುಷ? ನೀನು ನನ್ನನ್ನು ಮದುವೆಯಾಗುತ್ತೀಯಾ? ನಾನು ಏಕಪತ್ನಿ ನನಗೆ ಸೀತೆ ಒಬ್ಬಳೇ ಸೀತೆಯ ಕಾರಣದಿಂದ ನನ್ನನ್ನು ತಿರಸ್ಕರಿಸಿದೆಯಾ? ಇವಳು ತಿಂದು ಹಾಕುತ್ತೇನೆ. ಸೀತೆಯನ್ನು ಕೊಲ್ಲಲು ಬಂದ ಶೂರ್ಪನಖಿಯ ಮೂಗನ್ನು ಲಕ್ಷ್ಮಣನು ತನ್ನ ಖಡ್ಗದಿಂದ ಕತ್ತರಿಸುತ್ತಾನೆ. ಶೂರ್ಪನಖಿಗೆ ಅಳುತ್ತಾ ಹೋಗಿ ಅಣ್ಣ ರಾವಣನಿಗೆ ರಾಮನ ಬಗ್ಗೆ ಹೇಳುತ್ತಾಳೆ. ಶೂರ್ಪನಖಿಗೆ ಆದ ಅವಮಾನ ನೋವಿನ ಸೇವೆಗೆ ರಾವಣನು ಸೀತೆಯನ್ನು ಅಪಹರಿಸಿ ರಾವಣನನ್ನು ಉಳಿಸಲು ನಿರ್ಧರಿಸುತ್ತಾನೆ. ಅದೋ ಎಂತಹ ಸುಂದರ ಚಿನ್ನದ ಜಿಂಕೆ! ನನಗೆ ಅದು ಬೇಕು. ಮಾಡಿದ ಕಪಟವಿದು. ಇಲ್ಲ ಸ್ವಾಮಿ, ನನಗೆ ಅದು ಬೇಕೇ ಬೇಕು. ಲಕ್ಷ್ಮಣನನ್ನು ಕಾವಲಿರಿಸಿ ರಾಮನು ಮಾಯಾ ಜಿಂಕೆಯನ್ನು ಬೆನ್ನಟ್ಟಿ ಹೋಗುತ್ತಾನೆ. ಜಿಂಕೆಯ ವೇಷದಲ್ಲಿದ್ದ ಮಾಯಾವಿ ಮಾರೀಚನು ಸಿಕ್ಕದೆ ತಪ್ಪಿಸಿಕೊಂಡು ಓಡಿ ಹೋಗುತ್ತಾನೆ. ಲಕ್ಷ್ಮಣ, ಸೀತಾ, ಕಾಪಾಡಿ ಕಾಪಾಡಿ! ಲಕ್ಷ್ಮಣ, ರಾಮನು ಸೀತೆ ಲಕ್ಷ್ಮಣ ಎಂದು ಕರೆದಂತೆ ಕೇಳಿಸುತ್ತಿದ್ದೆ. ಹೊರಡು, ರಾಮನು ರಕ್ಷಿಸು.
ಇದು ನನ್ನ ಆಜ್ಞೆ. ಸರಿ ತಾಯಿ, ನಿನ್ನ ಆಜ್ಞೆಯಂತೆ ಆಗಲಿ. ಆದರೆ ನಾನು ಬರೆದ ಸೆರೆಯನ್ನು ದಾಟಿ ಯಾವುದೇ ಕಾರಣಕ್ಕೂ ಹೊರಗೆ ಬರಬಾರದು. ಸರಿ, ದಾಟುವುದಿಲ್ಲ. ಕುಟೀರದಲ್ಲಿ ಸೀತೆಯನ್ನು ಕಾಣದೆ ಕಂಗಾಲಾದ ರಾಮ ಮತ್ತು ಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಾ ಹೋಗುತ್ತಾರೆ. ಗಾಯಗೊಂಡು ಬಿದ್ದಿದ್ದ ಜಟಾಯುವನ್ನು ಕಾಣುತ್ತಾರೆ. ರಾವಣನು ಸೀತಾ ಮಾತೆಯನ್ನು ಕದ್ದು ಒಯ್ದ. ತಡೆಯಲು ಆಗಲಿಲ್ಲ ಶ್ರೀರಾಮಚಂದ್ರ. ರಾಮ ಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಾ ಕಬಂದ ಹೇಳಿದಂತೆ ಕಿಷ್ಕಿಂಧೆಯ ಕಡೆ ನಡೆದು ಹನುಮಂತ ಮತ್ತು ಸುಗ್ರೀವರನ್ನು ಭೇಟಿಯಾಗುತ್ತಾರೆ. ರಾಮಚಂದ್ರ ಪ್ರಭು, ಮಾತೆ ಸೀತೆಯ ಅಪಹರಣದ ಸುದ್ದಿ ಕೇಳಿ ದುಃಖವಾಯಿತು. ನಾವು ಇಲ್ಲಿ ದುಷ್ಟವಾಲಿಯಿಂದ ನೊಂದಿದ್ದೇವೆ, ಸಹಾಯ ಮಾಡಿ. ದುಷ್ಟವಾಲಿಯಿಂದ ನನ್ನ ಹೆಂಡತಿಯ ಹೃದಯವನ್ನು ಬಿಡಿಸಿಕೊಡು ಸ್ವಾಮಿ. ಕಪಿಸೈನ್ಯದೊಂದಿಗೆ ಸೀತೆಯನ್ನು ಹುಡುಕುತ್ತೇವೆ. ಸರಿ, ನಾನು ದುಷ್ಟವಾಲಿಯನ್ನು ಕೊಲ್ಲುತ್ತೇನೆ. ಒಂದು ಸಮರ ಕಾರ್ಯವಾಗಲಿ. ದುಷ್ಟವಾಲಿ, ಹೃದಯವನ್ನು ಬಿಡು, ಇಲ್ಲ ಯುದ್ಧಕ್ಕೆ ಬಾ. ಬಾ, ಯುದ್ಧಕ್ಕೆ. ಇದು ಯುದ್ಧವಲ್ಲ, ನಾನು ಅಪರಾಧಿಗೆ ವಿಧಿಸಿದ ದಂಡನೆ. ಸುಗ್ರೀವ ತನ್ನ ಕಪಿಸೈನ್ಯವನ್ನು ಸೀತೆಯನ್ನು ಹುಡುಕಲು ನಿಯೋಜಿಸುತ್ತಾನೆ. ಹಾದಿಯಲ್ಲಿ ಜಟಾಯುವಿನ ಅಣ್ಣ ಸಂಪಾತಿಯನ್ನು ಭೇಟಿಯಾಗುತ್ತಾರೆ. ಸೀತೆಯನ್ನು ರಾವಣ ದಕ್ಷಿಣ ದಿಕ್ಕಿಗೆ ಒಯ್ಯುವುದನ್ನು ಕಂಡೆ. ತಾಯಿ ಸೀತೆಯನ್ನು ರಾವಣನು ಅಶೋಕವನದಲ್ಲಿ ಇಟ್ಟಿದ್ದಾನೆ. ಶ್ರೀರಾಮಚಂದ್ರ, ಹನುಮಾನ್, ಸೀತಾದೇವಿಯನ್ನು ಭೇಟಿ ಮಾಡಿ ಈ ಮುದ್ರೆ ಉಂಗುರವನ್ನು ಕೊಡು. ರಾಮವಂತ ಹನುಮಂತ ಮತ್ತು ವಾನರ ತಂಡವು ದಕ್ಷಿಣ ಸಮುದ್ರದ ತಟಕ್ಕೆ ಬಂದು ನಿಲ್ಲುತ್ತದೆ. ಲಂಕೆಗೆ ಹೋಗುವುದು ಹೇಗೆ? ಸಮುದ್ರವನ್ನು ದಾಟುವರು ಯಾರು ಎನ್ನುವ ಪ್ರಶ್ನೆ ಕಾಡುತ್ತದೆ. ಸಾಗರವನ್ನು ದಾಟಿ ಸೀತೆಯನ್ನು ಕಂಡು ಬರುವುದರಿಂದ ಮಾತ್ರ ಸಾಧ್ಯ. ತಾಯಿ ಆಂಜನೇಯಗೆ ವಂದಿಸಿ ಇದೋ ಹಾರುತ್ತೇನೆ. ಜಯ
ಸೀತೆಗೆ ರಾಮನ ಉಂಗುರವನ್ನು ಅರ್ಪಿಸಿ ರಾಮನು ಶೀಘ್ರವೇ ಬಂದು ದುರುಳ ರಾವಣನನ್ನು ಕೊಂದು ನಿನ್ನನ್ನು ರಕ್ಷಿಸುತ್ತಾನೆ ಎಂದು ಭರವಸೆ ನೀಡುತ್ತಾನೆ. ಸೀತೆ ತನ್ನ ಚೂಡಾಮಣಿಯನ್ನು ಗುರುತಿಗಾಗಿ ಕೊಡುತ್ತಾಳೆ. ಹನುಮಂತ ವನವನ್ನು ಹಾಳು ಮಾಡುತ್ತಾನೆ. ರಾವಣನ ಮಗ ಇಂದ್ರಜಿತ್ತು ಹನುಮನನ್ನು ಹಿಡಿದು ರಾವಣನ ಮುಂದೆ ತರುತ್ತಾನೆ. ಯಾರು ನೀನು ಕವಿ? ನಾನು ನನ್ನೊಂದಿಗೆ ಹೇಗೆ ಬಂದಿರುವೆ? ನಾನು ಹನುಮಂತ. ರಾಮ ಬಂದು ನಿನ್ನನ್ನು ಕೊಂದನು. ಸೀತೆಯನ್ನು ಹಿಡಿದುಕೊಂಡು ಹೋಗುತ್ತಾನೆ ಅಂತ ಕೇಳಲು ಬಂದೆ. ನಿನ್ನ ರಾಮನಿಗೆ ನನ್ನನ್ನು ಗೆಲ್ಲುವ ಧೈರ್ಯವೇ? ಈ ರಾಮಕ್ಕೆ ಬೆಂಕಿ ಹಚ್ಚಿ ಹನುಮಂತ ಇಡೀ ನಂದಿಗೆ ಬೆಂಕಿ ಹಚ್ಚಿ ತನ್ನ ವರನ್ನು ಕೂಡಿಕೊಳ್ಳುತ್ತಾನೆ. ವಾನರರು ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ಲಂಕೆಗೆ ಮುತ್ತಿಗೆ ಹಾಕುತ್ತಾರೆ. ರಾವಣ, ನನ್ನ ಸೀತೆಯನ್ನು ಬಿಟ್ಟು ಬಿಡು. ನೀನು ನಿಜವಾಗಿ ಧೈರ್ಯಶಾಲಿಯಾಗಿದ್ದರೆ ಗೆಲ್ಲು. ರಾಮ ಮತ್ತು ರಾವಣನ ಯುದ್ಧದಲ್ಲಿ ಲಕ್ಷ್ಮಣನಿಗೆ ಗಾಯವಾಗಿ ಹನುಮಂತ ಸಂಜೀವಿನಿ ಪರ್ವತವನ್ನು ತಂದು ಲಕ್ಷ್ಮಣನ ಪ್ರಾಣವನ್ನು ಉಳಿಸುತ್ತಾನೆ. ರಾಮ ಲಕ್ಷ್ಮಣರ ಬಾಣದಿಂದ ಕುಂಭಕರ್ಣ ಸಾಯುತ್ತಾನೆ. ಕೋಪಗೊಂಡ ರಾವಣನು ಯುದ್ಧಕ್ಕೆ ಬರುತ್ತಾನೆ. ಕಳೆಯಬಾರಿ ಹೇಳುತ್ತಿದ್ದೇನೆ, ನನ್ನ ಸೀತೆಯನ್ನು ಬಿಟ್ಟು ಬಿಡು. ನಿನಗೆ ಪ್ರಾಣ ಭಿಕ್ಷೆಯನ್ನು ನೀಡುತ್ತೇನೆ. ರಾಮ ರಾವಣನನ್ನು ಕೊಲ್ಲುತ್ತಾನೆ. ನೀನು ಲಂಕೆಗೆ ರಾಜನಾಗು. ನೀನೇ ಇರಬೇಕು ರಾಮ. ಭೀಷಣ, ಇದು ನಿನ್ನ ರಾಜ್ಯ. ಲಂಕೆಯನ್ನು ಧರ್ಮದಿಂದ ಆಳು. ತಾಯಿ ಮತ್ತೆ ತಾಯಿ ನಾನು ಸ್ವರ್ಗಕ್ಕಿಂತ ಮಿಗಿಲಾಯಿತು.
ಲಕ್ಷ್ಮಣರು ಸೀತೆಯೊಂದಿಗೆ ಪುಷ್ಪಕ ವಿಮಾನದಲ್ಲಿ ಅಯೋಧ್ಯೆಗೆ ಬರುತ್ತಾರೆ. ಭರತ ಮತ್ತು ತಾಯಂದಿರು ಅವರನ್ನು ಎದುರುಗೊಳ್ಳುತ್ತಾರೆ. ರಾಮನು ತನ್ನ ತಾಯಂದಿರಿಗೆ ವಂದಿಸುತ್ತಾನೆ. ಕೈಕೇಯಿ ಕ್ಷಮೆ ಕೇಳುತ್ತಾಳೆ. ನಿರ್ಜರ ನಿವಹವತಿ ಪರಿಣಮಿಸೆ ಸತಿ ಸಹಭವನ ಸಹಿತ ಅಸುರಾರಿ ನಂದಿ ಗ್ರಾಮ ಕೈತಂದ ಭುವನ ಜನ ಭುಲ್ಲವಿಸೆ ನಿರ್ಜರ ನಿವಹವತಿ ಪರಿಣಮಿಸೆ ಸತಿ ಸಹಭವನ ಸಹಿತ ಸುರಾರಿ ಗ್ರಾಮ ಕೈತಂದ ಮಂಗಳವಾದಿ ರಾಮ, ಈ ರಾಮರಾಜ್ಯವನ್ನು ಧರ್ಮರಾಜ್ಯವನ್ನಾಗಿ ಮಾಡು. ಅಗ್ರಜ ರಾಮ, ನಿನ್ನ ರಾಜ್ಯ ಮತ್ತು ನಿನ್ನ ಜನರು ನಿನಗಾಗಿ ಕಾಯುತ್ತಿದ್ದಾರೆ. ಈ ರಾಜ್ಯ ನಿನ್ನದು ರಾಮ, ನಾವೆಲ್ಲರೂ ನಿನ್ನ ಸೇವಕರು. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಸರಸಿಜ ಭವ ಭವೇಂದ್ರಾದ್ಯಖಿಲ ಪದವಿಯ ಗುಣನಾಮ ಶಿವನ ನೆಚ್ಚಿನ ನಾಮ ಗಿರಿ ಸಂಭವೆಯನೇ ಮನನಾಮ ಸುರನರ ಭುವನ ಪಾವನ ನಾಮ ಸುರನರ ಭುವನ ಪಾವನ ನಾಮ ಸೀತಾಪತಿಯ ಶ್ರೀರಾಮ ಸೀತಾಪತಿಯ ಶ್ರೀರಾಮ ಜೈ ಶ್ರೀರಾಮ್. ಅಬ್ಬಾ ಎಷ್ಟು ಚೆನ್ನಾಗಿ ಮಾಡಿದ್ರಲ್ಲ. ಮನೆ ಮಂದಿಯೆಲ್ಲ ರಮಾನಂದ ಸಾಗರ ರಾಮಾಯಣ ಸೀರಿಯಲ್ ನೋಡ್ದಂಗೆ ಆಯ್ತು ನನಗೆ ಎಕ್ಸ್ಪೀರಿಯನ್ಸು. ಅಷ್ಟು ಚೆನ್ನಾಗಿ ಮಾಡಿದ್ರು ಮಕ್ಕಳು. ಇವ್ರ ಎಕ್ಸ್ಪ್ರೆಷನ್ಸು, ಹಾವಭಾವಗಳು ಎಷ್ಟು ಪ್ರೊಫೆಷನಲ್ ಆಗಿ ಮಾಡಿದ್ರು. ಖಂಡಿತವಾಗ್ಲೂ ಇವ್ರಿಗೆ ಇನ್ನೊಂದು ದೊಡ್ಡ ಚಪ್ಪಾಳೆ ಬರಲೇಬೇಕು. ವೆರಿ ವೆಲ್. ತೊರವೆ ರಾಮಾಯಣ ಕನ್ನಡ ಕಾವ್ಯದಿಂದ ಮಂಗಲ ಪದಗಳನ್ನು ರಾಘು ಕಟ್ಟಿನಕೆರೆಯವರು ಗಮಕ ವಾಚನ ಮಾಡಿದ್ದು. ಹಾಗೆಯೇ ಈ ಮಕ್ಕಳ ಶಿಕ್ಷಕರು ರಾಘು ಅವರು ಹಾಗೆ ಯೋಗಿತಾ ಭಟ್ ಅವರು. ಇದನ್ನ ನಿರ್ದೇಶನ ಮಾಡಿ ಸಂಭಾಷಣೆ, ಸಂಯೋಜನೆ ಎಲ್ಲವನ್ನು ಪೋಷಕರಾದ ಶ್ರೀಮತಿ ಶಾಕಾಂಬರಿ ಕೇಸರಿ ಮತ್ತು ಶ್ರೀಮತಿ ಶ್ವೇತಾ ಭಟ್ ಅವರು ಮಾಡಿದರು. ಹಾಗೆ ಶ್ರೀ ದೀಪ್ತಿ ಹೆಗಡೆ ಮತ್ತು ಇವರ ಸ್ವಯಂ ಸೇವಕ ತಂಡ ಹಾಗೂ ಪೋಷಕರು ವೇಷಭೂಷಣ ತಯಾರಿಯಲ್ಲಿ ಸಹಕರಿಸಿದ್ದಾರೆ. ಇವರು ಜೋರ ಚಪ್ಪಳೆ ಬರಲೇಬೇಕು. ಇದೆಷ್ಟು ಮುದ್ದಾಗಿತ್ತು ಅವ್ರ ವೇಷಭೂಷಣಗಳು. ರಾವಣ, ಶೂರ್ಪಣಖಿ ಈ ಥರ ರಾಕ್ಷಸರು ಕೂಡ ಮಕ್ಕಳಿಗೆ ಎಷ್ಟು ಮುದ್ದಾಗಿ ತೋರಿಸಿದ್ರು. ಯಾರಿಗೂ ಅವ್ರ ಮೇಲೆ ಇನ್ಮೇಲೆ ಕೋಪ ಬರಲ್ಲ. ಹಾಗೆ ಭಾಗವಹಿಸಿದ ಮಕ್ಕಳು ನಿರೂಪಕಿ ಸ್ತುತಿ ಮತ್ತು ಅವನಿ, ಶ್ರೀರಾಮನ ಪಾತ್ರದಲ್ಲಿ ಅಮೋಘ, ಸೀತೆಯಾಗಿ ಆರಾಧನಾ, ಲಕ್ಷ್ಮಣನಾಗಿ ಅಕ್ಷಜ್, ಹನುಮಂತನಾಗಿ ವಿಭಾ, ಬಂಗಾರದ ಜಿಂಕೆ ಮತ್ತು ಶಿಶಿರನಾಗಿ ಅಥರ್ವ, ಸುಗ್ರೀವನಾಗಿ ಸನತ್, ವಾಲಿ ಸಾರಂಗ್, ಭರತ ರಿಷಾ, ಜಟಾಯು ಮತ್ತು ಸಂಪಾತಿಯಾಗಿ ಅವನಿ, ಕೌಸಲ್ಯಳಾಗಿ ಈಶಾ, ವಿಭೀಷಣನಾಗಿ ತವೀಶ್, ಜಾಂಬವಂತ ಯಶಸ್ ಭಟ್, ನಳ ಧೃತಿ,
ನೀಲ ಅವ್ಯಯ, ಅಂಗದ ಶ್ರೀಹಾನ್, ರಾವಣನಾಗಿ ಸಮೃದ್ಧಿ, ಕುಂಭಕರ್ಣನಾಗಿ ಅದಿತಿ, ಶೂರ್ಪನಖಿಯಾಗಿ ಸಾನ್ವಿ, ಇಂದ್ರಜಿತ್ತು ಆಗಿ ಅಭಿರಾಮ್ ಮತ್ತು ಅತಿಕಾಯನಾಗಿ ಅಗಸ್ತ್ಯ. ಇವರೆಲ್ಲರಿಗೂ ಇನ್ನೊಂದ್ಸತಿ ಜೋರಾದ ಚಪ್ಪಾಳೆ ಬರಲಿ.